ನೀರು ಬರ್ತೈತೆ ಸಂಡಾಸ್ನಾಗಿ ನೀರು ಬರ್ಲಾಗ ಬಸ್ ನೀರು ತುಂಬ್ಕೊಳ್ತಿಲ್ಲ ಕುಡಿಲಾಕತ್ತಾರ ಮಂದಿ ಮಾಡೋದಕ್ಕಾಗಿ ನೀರು ಬಂದ ಈ ಸೋರ್ಸ್ ಬರ್ಲಾರ ಹೊಣೆ ಯಾರು ಅದಕ್ಕೆ ಹೊಣೆ ಇಲ್ಲಿ ಹೊಣೆ ಯಾರು ಅದಕ್ಕೆ ಎಲ್ಲ ಶಿಕಾಣಿ ಮಾಡ್ಬೇಕು ಸರ್ ಆಕಾಣಿ ಮಾಡ್ಬೋದು ಬರ್ಲಾಗ ಅದಾಗ ನೀರು ಹೋಗ್ಯಾದ್ರಿ ಸರ್ ಇವೆಲ್ಲ ನಮ್ಗೆಲ್ಲ ಹತ್ತು ಚೀಲ ಜೋಳ ಗಿಳ ಎಲ್ಲ ಹಾಳಾಗ್ಯಾದ್ರಿ ಇಲ್ಲಿ ಈಗ ಯಾರು ಕೊಡೋರು ಹೇಳಿ ನೋಡು ಮಲ್ಲಿ ಅದೇ ಜೋಳ ಹಾನಿ ಆಗುತ್ತೆ ಕಾಳ ಕಡೆ ಹಾನಿ ಅಟ್ಟೆ ತೊಗೊಂಬರಿ ಅಟ್ಟೆ ತೊಗೊಂಡ್ರೆ ಸರ್ 4 ಮಿನಿಟ್ ತೊಗೊಂಡ್ರೆ ಸರ್ ಈ ಕಡೆ ಬರ್ರಿ ಈ ಕಡೆ ಎಲ್ಲ ತುಂಬಿದೆ ಈ ಕಡೆ ಒಳಗೆ ಹಾಳಾಗಿರುತ್ತೆ ಈ ಕಡೆ ಹಾಳಾಗ್ಯದ ಅವ್ರ ಬ್ಯಾಂಕ್ ಪಾಸ್ಬುಕ್ ಕಲೆಕ್ಟ್ ಮಾಡ್ಕೊಂಬಿಡ್ರಿ ಈಗ ಒಬ್ಬಳು ಒಬ್ರು ಮಾತಾಡ್ರಿ ಪಂಚಾಯತ್ ಏನು ಮಾಡಿಲ್ಲ ಪಂಚಾಯತ್ ಅವ್ರು ಏನ್ ಮಾಡಾಗಿಲ್ಲ ಪಂಚಾಯತ್ ಅವ್ರು ಯಾಕೆ ಮಾಡಾಗಿಲ್ಲ ಮಳಿ ಆಗ್ಯಾದಂದ್ರೆ ಮಳಿ ಹಂಗ್ ಮಾಡ್ಬೇಕು ಕಾವಲಿ ಮಾಡ್ಕೊಳ್ಳೋದು ಎಷ್ಟು ದಿನ ಆಯ್ತು ನೀರು ಇವತ್ತು ಮುಂಜಾನೆ ಬೆಳಿಗ್ಗೆ ಬಂದಾವ ನೀರು ಬೆಳಿಗ್ಗೆ ಬಂದಾವ್ ನಿನ್ನೆ ಚಂದಿಕ್ಕಿ ನೀರ ತುಂಬಿಸಿ ಒಳಗ್ ಹೋಗ್ಯಾರಿ ಎಲ್ಲ ಜಾಳ ಕಾಳ ಎಲ್ಲ ಹಾಳಾಯ್ತ್ರಿ ನಮ್ದು ನೀರ್ ಸುಧಾ ಕುಡ್ಲಾಕಿಲ್ಲ ಎಸ್ 1 ವರ್ಷ ಆಯ್ತ್ರಿ ಬರ್ಲಾಕತ್ರಿ ಹೊರಗಿಂದು ಮನ್ಯಾಗ ಸಣ್ಣ ಹುಡುಗರಾದ ಸಾದ ಮನ್ಯಾಗ ತಂಡದವ್ರ ಇದ್ರ ಮನ್ಯಾಗ ಬಂದ್ ನೋಡಾಳ ಈಗ ಬಂದ ನೋಡ್ರಿ ನೀರ್ ತೆಗಿಲಾಕ ನಿಮಗ್ ನೋಡ್ತಾರ ವಿಜಾಪುರ ಡಿಸ್ಟಿಕ್ ದೇವರಿಪುರ್ಗಿ ತಾಲೂಕಿನ ಮಣೂರು ಗ್ರಾಮ ಪಂಚಾಯತಿ ದೇವ್ರ ದೇವ್ರ LT2 ತಾಂಡಾದ ಕೆಲಸ ಚಾಲೂ ಆಗಿದ್ದು 6 ತಿಂಗಳಾಯ್ತು ರೀ ಸರ್ 6 ತಿಂಗಳಾಗನ ಇವು ಕೆಲಸ ಸರಿಯಾಗಿನೂ ಮಾಡಲಾಗ್ಯಾರ ಇನ್ನೊಂದು ಜಲ್ದಿನೂ ಮಾಡಲಾಗ್ಯಾರ ಮತ್ತು ಇವು ಪೈಪ್ ಗೀಪ್ಗಳು ಎಲ್ಲ ಹೊಡೆದಾವ ನೀರಿನ ಸಮಸ್ಯೆ 6 ತಿಂಗಳಲ್ಲಿ ನಡೆದಾವ ಇದಕ್ಕೂ ಯಾರು ಪರಿಹಾರ ಮಾಡಲಾಗ್ಯಾರ ಮತ್ತು ಇದು ಮ್ಯಾಗಿನ ಮಳೆ ಬರಾಕತ್ತದ ಆ ಮಳೆಯನ್ನು ಎಲ್ಲ ನಮ್ಮ ಮನೆಯೊಳಗೆ ಹೋದಂಗೆ ಮಾಡಿಬಿಟ್ಟಾರ ಹಾದಿ ಅವು ಮಳೆ ಎಲ್ಲ ಮನೆಯೊಳಗೆ ಸೇರಿ ಎಲ್ಲ ಜೋಳ ಗೀಳ ಎಲ್ಲ ನಾಶ ಆಗ್ಯಾವ 3-4 ಸಾವಿರ ರೂಪಾಯಿ ಒಂದು ಕಟ್ಟ ಇದೆ ಜೋಳದ ರೇಟ್ ಅವೆಲ್ಲ ನಾಶ ಆಗ್ಯಾವ ಹುಡುಗರೆಲ್ಲ ಮಕ್ಕೊಂಡಿದ್ದು ಅರ್ಧ ರಾತ್ರಿಯಲ್ಲೇ ಎದ್ಕೊಂಡು ಮಳೆಯಾಗ ಅಡ್ಡಾಡಕತ್ತಾರ ಇನ್ನೊಂದು ಕೆಲಸ ನಮ್ಮ ಕಡೆ ಮಾಡೋದು ಬಿಟ್ಟು ಕೆಳಗಡೆ ಮಾಡಾಕತ್ತಾರ ಮಾಡಿದ್ರೂ ಅದನ್ನು ಕೆಲಸ ಬಂದಿಟ್ಟಾರ 6 ತಿಂಗಳಿಂದ ಸ್ವಲ್ಪ ಮಾಡೋದು ಸ್ವಲ್ಪ ಬಂದ್ ಮಾಡೋದು ಸಾಲಿಗೆ ಹುಡುಗರಿಗೆ ದಾರಿ ತೊಂದರೆ ಆಗೋದು
ಮತ್ತು ಅವು ಹುಡುಗರು ಮತ್ತು ಆಕ್ಸಿಡೆಂಟ್ ಆಗೋ ಪೊಸಿಷನ್ ಭಾಳಷ್ಟು ಜಾಸ್ತಿ ಇದೆ ಸರ್. ಆದ್ರೂ ಎಲ್ಲರೂ ತಮ್ಮ ಮಕ್ಕಳಿಗೆ ಒಬ್ಬೊಬ್ಬರು ತಾಯಿ ತಂದೆ ಅವರು ಹೋಗಿ ದಾರಿ ಮೇಲೆ ಬಿಡಾಕತ್ತಾರೆ, ಗಾಡಿಯಾಗ ಕಳಿಸಿ ಮತ್ತೆ ಹೊಳ್ಳಿ ಬರ್ತಾರೆ. ಇಷ್ಟೊಂದು ತೊಂದರೆ ಆಗಿದ್ದಾರೆ. ಆದ್ರೂ PDO, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ದೊಡ್ಡ ದೊಡ್ಡ ಎಲ್ಲ ಮಂದಿ ಬಂದು ಕೇಸಿ ನೋಡ್ಕೊಂಡು ಹೋಗ್ಯಾರ. ಆದರೂ ಯಾರು ಕೆಲಸ ಮಾಡಲಾಗ್ಯಾರ. ಪ್ಲೀಸ್ ದಯಮಾಡಿ ನಮ್ಮನ್ನು ಇದು ಎಲ್ಲ ಪರಿಸ್ಥಿತಿಯನ್ನು ಸ್ವೀಕರಿಸಿ ನಮ್ಮ ಪ್ರಾಬ್ಲಮ್ನು ಸಾಲ್ವ್ ಮಾಡಿಕೊಡ್ಬೇಕೆಂದು ಕಳ್ಕಳಿಯಿಂದ ಕೇಳ್ಕೊತೀವಿ ಸರ್. CC ರೋಡ್ ಆಗ್ಬೇಕ್ರಿ, ಇದು CC ರೋಡ್ ಆಗ್ಬೇಕು. ಇಲ್ಲಿ ಎಲ್ಲ ಇದು ಗರಸ್ ಹೊಡಿಬೇಕ್ರಿ ಸರ್. ಇದು ಅಲ್ಲಿ ತನಕ ಗರಸ್ ಹೊಡೆದ ಕೇಸಿ ಇದು ಮೇಲೆ ಎತ್ತರ ಮಾಡಿ ಆ ಗಟ್ರ ನೀರು ಒಳಗಡೆ ಬರಲಾರ್ದಂಗೆ ಮಾಡಿ ಕೊಡ್ಬೇಕೆಂದು ಕಳ್ಕಳಿಯಿಂದ ಅನ್ಕೋತೀವಿ ಸರ್. ಎಲ್ಲ ನೀರಂತೂ ಮನೆಯಾಗ ಬರಾಕತ್ತಾರೆ ಸರ್. ಎಲ್ಲ ಜೋಳ ಕಾಳ ಎಲ್ಲ ಸರ್ವನಾಶ ಆಗಕತ್ತಾರೆ ಸರ್. ದಯಮಾಡಿ ಇದು ಎಷ್ಟು ಕಳ್ಕಳಿಯಿಂದ ಹೇಳ್ತೀವ್ರಿ, ಕ್ಲಿಯರ್ ಮಾಡಿಕೊಡ್ರಿ ಸರ್. ನಮ್ಮ ಸಣ್ಣ ಸಣ್ಣ ಮಕ್ಕಳು ಅದಾವ, ಆರ್ಥಿಕ ಪರಿಸ್ಥಿತಿ ಅವ. ಅಧ್ಯಕ್ಷರು ಮೆಂಬರು ಯಾರು ನಮ್ಮ ಕಡೆ ತಲೆನೇ ಹಾಕೋಲಾಗ್ಯಾರ, ನಮ್ಗೆ ಯಾರು ಕೇಳಲಾಗ್ಯಾರ. ಮತ್ತು ಅವರು ಓಟ್ ಬೇಕಂದ್ರೆ ಓಡ್ಕೋತು ಅದೇ ದಾರಿಯಾಗಿ ಚಲೋ ಮಾಡ್ತೀವಿ ಇದು ಮಾಡ್ತೀವಿ ಹೇಳಿ ಹೋಗ್ತಾರೆ ಸರ್. ನಾವು ಓಟ್ ಹಾಕ್ಬಿಡ್ತೀವಿ ರೀ, ಅವ್ರು ಹಿಂಗೆ ಮಾಡ್ತಾರೆ ಮುಂದೆ ಆರಿಸಿ ಥರನ. ಓಕೆ. ಇಲ್ರಿ ಅಡ್ಡಿದು ಇದು ಗಟಾರ ತೆಗ್ದಿದ್ವಿ 1 ವರ್ಷ ಆಯ್ತು. ದೇಶಾಗ ಮಂದಿ ಹೋಗಿ ಇನ್ನ ತಿರುಗಿ ಬಂದಿದ್ರಿ. ಇನ್ನ ತ್ರಾಸೆ ಆಗತ್ರಿ ನೀರಿಂದು. ಇದು ಸಮಸ್ಯೆ ನೀರಿಂದು. ಮಳೆ ಬಿದ್ದಿದ್ದು ಹನಿ ಆಯ್ತು, ಎಲ್ಲ ಮನ್ಯಾಗ ಹಾಳಾಯ್ತು. ಕಾಳ ಜಳ ಎಲ್ಲ ಹುಡುಗರದು ತ್ರಾಸ ಎಲ್ಲ ಐತ್ರಿ. ಮಾಡಂದ್ರೆ ಮಾಡಂಗಿಲ್ಲ. ಹಿಂದಿನ ಮಾಡ್ಕೊಂಡು ಹೋಗ್ದಾಗ ಕಿಲರ್ ಆಗ್ತಾಯಿದ್ರಿ, ಮುಂದಿನ ಮಾಡ್ಕೊಂಡು ಬರ್ಲಾಗತ್ತಾರಿ. ಎಲ್ಲ ನೀರದ್ದು ಸಮಸ್ಯೆ ಇಲ್ಲಿ ಮನ್ಯಾಗ ಬರ್ಲಾಗತ್ತೀರಿ. ಕಾಳ ಕಡಿ ಎಲ್ಲ ಸಾಮಾನುಗಳು ಎಲ್ಲ ಹಾಳಾಯ್ತ್ರಿ. ಇದು ಮನ್ಯಾಗ ಸೇರ್ಕೊಂಡಾರಿ ನೀರು. ತಿನ್ಲಾಕ ನೀರಿಲ್ಲ, ತಿನ್ಲಾಗಿಲ್ಲ, ಕುಡ್ಲಾಕ ನೀರಿಲ್ಲ. ಎಲ್ಲ ದವಾಖಾನೆಗೆ ಅದಾರಿ. 2-3 ಹುಡುಗರು ಒಯ್ದಾನ್ರಿ. ಎಲ್ಲ ಈ ತ್ರಾಸ ಆಗಲಾಗತ್ರಿ. ತಿರ್ಗಾಳಾಗ ಜಾಗ ಇಲ್ಲ, ರಸ್ತಾ ತುಂಬ್ಯಾದ್ರಿ ನೀರಿಂದು. ಹುಳ ಇಲ್ಲ ಒಳಗೆ ಸೇರ್ಲಾಗತ್ತಾರ, ಮನ್ಯಾಗ ಸೇರ್ಲಾಗತ್ತಾರ. ನೀರು ಹೊಂಟಾದ್ರಿ ಗಾಡಿ ಮನ್ಯಾಗ ನಿಂದ್ರ. ಈ ದೇವೂರು LT ನಂಬರ್ 2 ಬಣೂರು ಗ್ರಾಮ ಪಂಚಾಯತಿಯ ಮತ್ತು ತಾಲೂಕಾ ದೇವರಿಪ್ಪರಿಗೆಯ ಇವರಿಂದ ನಮಗೆ ಬರತಕ್ಕಂಥ ಇಲ್ಲಿ ದೇವರಿಪ್ಪರಿಗೆ ತಾಲೂಕಿನ ಪೈಕಿ ದೇವೂರು LT ನಂಬರ್ 2ರಿಂದ ಈ ನೀರಿಂದ ಮಳೆ ಆಗಿದ ಮೇಲೆ 2 ದಿವಸವನ್ನು ನಮ್ಮ ಜೋಳ, ಗೋಧಿ, ಹೌದು, ಹಿಟ್ಟು ಇವೆಲ್ಲಗಳನ್ನು ನಮಗೆ ನಾಶವಾಗಿರುತ್ತಂತ ಹೇಳ್ತಾ ಇದ್ದೇವೆ. ಆದರೆ ಮೊದಲು ಈಗಾಗಲೇ ನೀರಿಂದು ಸಮಸ್ಯೆಯನ್ನು ಬಹಳ ಇದೆ, ಆದರೆ ನೀರು ಕುಡಿಲಿಕ್ಕೆ ಇಲ್ಲ. ಇದು ಗಟಾರ ಚಾಲುವಾಗಿದ್ದು 7-8 ತಿಂಗಳ ಮುಂಕಾಲವಾಯಿತು. ಆದ ಕಾರಣ ಇದು ಗಟಾರವನ್ನು ಸರ್ವೆಯನ್ನು ಸರಿಯಾಗಿ ಆಗಿಲ್ಲ. ಇಲ್ಲಿಂದ ಈ ಕಡೆಯಿಂದ ಚಾಲು ಮಾಡೋದು ಬಾಹ್ಯದಿಂದ ಚಾಲು ಮಾಡುವ ನೀರು ಬರುವ ತೋಟದಿಂದ ಮತ್ತು ಡಿಬ್ಬಿ ಹೊಲಗಳದಿಂದ ಬರ್ತಾ ಇದೆ. ಅದರಿಂದ ನಮ್ಮ ತಾಂಡೆ ಒಳಗೆಯನ್ನು ಮನೆ ಒಳಗೆ ನೀರನ್ನು ಹೊಕ್ಕಿಕೊಂಡು ಒಟ್ಟು ಜೋಳ, ಗೋಧಿ ಮತ್ತು ಹಿಟ್ಟು ಎಲ್ಲ ನಾಶ ಆಗಿದೆ. ಮತ್ತು 3,000 ರೂಪಾಯಿಯಂತೆ 4,000 ಮುಂಕಾಲವನ್ನು ರೂಪಾಯಿಯನ್ನು ಈ ಜೋಳಕ್ಕೆ ಇರತಕ್ಕಂಥ ರೇಟವನ್ನು ಇರುತ್ತದೆ. ಈ ಬಡವರು ಬಗ್ಗುವರವನ್ನು ಏನೂ ಇರಲಾರ್ದಕ್ಕಾಗಿ ಹೊಲ ಇಲ್ಲ, ಮನೆ ಇಲ್ಲ, ಅದಕ್ಕಾಗಿ ಇದು ಏನೋ ಭಾಳ ಸಮಸ್ಯೆಯನ್ನು ಆಗಿದೆ ಎಂದು ಹೇಳ್ತಾ ಇದೆ. ಇದು ದೇವೂರು ತಾಂಡ್ಯ ಗ್ರಾಮ ಪಂಚಾಯತಿ ಮಣೂರ ತಾಲೂಕಾ ದೇವರಿಪ್ಪರಿಗೆ ಜಿಲ್ಲಾ ಬಿಜಾಪುರದಿಂದ ಬಾಬು ನಾಯ್ಕ್ ಅವರು ಮಾತಾಡ್ತಾರೆ. ಓಕೆ.